ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಬಳಲ್ತಕ್ಕಂಥವರಿಗೆ, ಈ ಮಾಟ ಮಂತ್ರದ ಬಾಧೆಯಿಂದ ಬಳಲ್ತಕ್ಕಂಥವರಿಗೆ ಒಂದು ಪವರ್ಫುಲ್ ಮಂತ್ರ, ಅದರಿಂದ ಆಚೆ ಬರೋದಕ್ಕೆ, ಆ ಒಂದು ನೆಗೆಟಿವ್ ಎಂಟಿಟಿಯಿಂದ ಉಂಟಾಗಿರ್ತಕ್ಕಂಥ ಪ್ರಾಬ್ಲಮ್ ಇಂದ, ಈ ಪ್ಯಾರಾನಾರ್ಮಲ್ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಈ ಒಂದು ರೆಮಿಡಿ ನಿಮಗಾಗಿ. ಅದಕ್ಕಿಂತ ಮುಂಚೆ, ಆ ರೆಮಿಡಿ ಕೊಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಯಾವಾಗ ನಮ್ಮ ಮೇಲೆ ಒಂದು ಈ ಪ್ಯಾರಾನಾರ್ಮಲ್ ನೆಗೆಟಿವ್ ಎನರ್ಜಿ ಆಕ್ಟ್ ಆಗುತ್ತೆ, ಈ ಮಾಟ ಮಂತ್ರ ಆಕ್ಟ್ ಆಗೋಕ್ಕೂ ಕೂಡ ಜ್ಯೋತಿಷದ ಪ್ರಕಾರ ಕೆಲವೊಂದು ಕಾಂಬಿನೇಷನ್ ಇದೆ. ಲಗ್ನದಿಂದ 8ನೇ ಮನೆ ಅಲ್ಲಿ ಏನಾದರೂ ಪಾಪಗ್ರಹಗಳು ಕೂತ್ಕೊಂಡಾಗ, ಈ ರಾಹು ಕೇತು ಮಂಗಳ ಮತ್ತೆ ಶನಿ, ರಾಹು ಕೇತು ಮಂಗಳ ಮತ್ತೆ ಶನಿ ಅವ್ರೇನಾದ್ರೂ ಲಗ್ನದಿಂದ 8ನೇ ಮನೆ, ಲಗ್ನದಿಂದ 6ನೇ ಮನೆ, ಲಗ್ನದಿಂದ 12ನೇ ಮನೆ, ಹಾಗೆ ಲಗ್ನದಿಂದ 3ನೇ ಮನೆಯಲ್ಲಿ ಈ ಗ್ರಹಗಳು ಏನಾದ್ರೂ ಕೂತಾಗ ಈ ನೆಗೆಟಿವ್, ಈ ಪ್ಯಾರಾನಾರ್ಮಲ್ ಎನರ್ಜಿಗಳು, ಆಮೇಲೆ ಈ ಮಾಟ ಮಂತ್ರ ಅವರಿಗೆ ಪ್ರಭಾವ ಬೀಳ್ತಕ್ಕಂಥದ್ದು ಹೆಚ್ಚು. ಕಾರಣ ಕೂಡ ಇದೆ ಅದಕ್ಕೆ. ಯಾಕೆ ಅಂತ ಒಂದು ಕಾರಣ ಕೂಡ ಇದೆ. ಯಾಕೆ ಅಂದ್ರೆ ವೀಕ್ಷಕರೇ, ಒಂದು ವಿಚಾರ ಹೇಳ್ತೀನಿ. ಈ ಪಾಪದ ಮನೆ ಅಂತ ಕರಿತೀವಿ, ಈ ಕೆಟ್ಟ ಮನೆಗಳು ಅಂತ ಕರಿತೀವಿ. ಲಗ್ನದಿಂದ 3ನೇ ಮನೆ, ಲಗ್ನದಿಂದ 3ನೇ ಮನೆ ಏನ್ ಮಾಡುತ್ತೆ ಅಂದ್ರೆ ಈ ನೆಗೆಟಿವ್ ಥಾಟ್ಸ್ ಕೊಡ್ತಕ್ಕಂಥದ್ದು, ಲೋವರ್ ಮೈಂಡ್ ಅಂತ ಕರಿತೀವಿ. ನೆಗೆಟಿವ್ ಥಾಟ್ಸ್ ಕೊಡ್ತಕ್ಕಂಥದ್ದು, ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು, ತನ್ನನ್ನ ಇನ್ನೊಬ್ರು ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು. ಅವ್ನು ಹಿಂಗಿದ್ದಾನೆ, ನಾನ್ಯಾಕೆ ಹಿಂಗಿರ್ಬಾರ್ದು, ಅವ್ನ ಹಂಗ್ ಮಾಡ್ತಾನೆ, ನಾನ್ಯಾಕೆ ಹಿಂಗ್ ಮಾಡ್ಬಾರ್ದು, ಪಕ್ಕದ ಮನೆಯವ್ರು ಟಿವಿ ತಗೊಂಡ್ರು, ನಾನ್ಯಾಕೆ ಇನ್ನೊಂದು ಟಿವಿ ತಗೋಬಾರ್ದು, ಈ ತರ ಒಂದು ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು. ಇದೊಂಥರ ಮೈಲ್ಡ್ ಜಲಸ್ ಕೊಡ್ತಕ್ಕಂಥ ಒಂದು ಮನೆ 3ನೇ ಮನೆ. ಆಮೇಲೆ ಈ ಮಾತು, ಕೆಟ್ಟ ಮಾತಲ್ಲಿ ಬೈತಕ್ಕಂಥದ್ದು 3ನೇ ಮನೆ. ಅಗೇನ್ ಕಮ್ಯುನಿಕೇಶನ್ ಬಗ್ಗೆನೂ ಹೇಳುತ್ತೆ. ಬ್ಯಾಡ್ ವರ್ಡ್ಸ್ ಅಲ್ಲಿ ಬೈತಕ್ಕಂಥದ್ದು 3ನೇ ಮನೆ. ಸೊ ಅಲ್ಲೂ ಕೂಡ ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಮಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ತಕ್ಕಂಥದ್ದು, ನಾವು ಮಾತಾಡ್ಬೇಕಾದ್ರೆ ಒಬ್ರಿಗೆ ನೋವಾಗತ್ತೆ ಅನ್ನೋ ಪರಿಜ್ಞಾನ ಕೂಡ ಇರಲ್ಲ. ಹಾಗೆ ಮಕ್ಕದ ಮೇಲೆ ಹೊಡೆದಂಗ್ ಮಾತಾಡಿದಾಗ ಸೊ ಅಲ್ಲೂ ಕೂಡ ಏನಾಗುತ್ತೆ, ಇನ್ನೊಬ್ರಿಗೆ ಹರ್ಟ್ ಆಗಿ ಅವ್ರಿಗೂ ಕೂಡ ಶತ್ರು ಮನೋಭಾವ ಬೆಳೀತದೆ. ಏನಪ್ಪ ಇವನಿಗೆ ಭಾವನೆ ಅನ್ನೋದೇ ಇಲ್ಲ, ಈಗ ರೆಕಗ್ನೈಸೇ ಮಾಡ್ತಾ ಇಲ್ಲ. ನಾವೇನು ಮಾಡಿರ್ತೀವಿ, ಏನ್ ಸೋಕೊಂಡಿರ್ತೀವಿ, ಆ ವ್ಯಕ್ತಿ ಏನು ರೆಕಗ್ನೈಸೇ ಮಾಡ್ತಾ ಇಲ್ಲ, ಹೆಂಗ್ ಬೇಕಾರಂಗ್ ಮಾತಾಡ್ತಾನೆ, ಹೆಂಗ್ ಬೇಕಾರಂಗ್ ಬೈತಾನೆ. ಈ ಒಂದು ನೆಗೆಟಿವ್ ಥಾಟ್ ಜನರ ಮೇಲೆ ಬಂದಾಗ ಜನರು ಏನ್ ಮಾಡ್ತಾರೆ, ನೇರವಾಗಿ ಎದುರ್ಸಕ್ಕಾಗಲ್ಲ. ಕೆಲವೊಬ್ರು ನೇರವಾಗಿ ಎದುರಿಸ್ತಾರೆ, ಇನ್ ಕೆಲವೊಬ್ರಿಗೆ ನೇರವಾಗಿ ಎದುರ್ಸಕ್ಕಾಗಲ್ಲ ಅಂತ ದೇ ಗೋ ಥ್ರೂ ಡಾರ್ಕ್ ಮಿಸ್ಟೀರಿಯಸ್ ಪ್ಯಾರಾನಾರ್ಮಲ್ ವೇಸ್, ಅದನ್ನ ಅವ್ರು ಅಡಾಪ್ಟ್ ಮಾಡ್ಕೋತಾರೆ. ಅದು 3ನೇ ಮನೆ. ಇನ್ನು ಲಗ್ನದಿಂದ 6ನೇ ಮನೆ, 6ನೇ ಮನೆ ವೀಕ್ಷಕರೇ ಒಂದು ವಿಚಾರ ಹೇಳ್ತೀನಿ. 6ನೇ ಮನೆ ಅಂದ್ರೇನು? ಹೊಟ್ಟೆ, ಮಣಿಪುರ ಚಕ್ರ. 6ನೇ ಮನೆ ಅಂದ್ರೆ ಜಠರ, ಹೊಟ್ಟೆ. 6ನೇ ಮನೆ ಈ ಹೊಟ್ಟೆಗೆ ಮದ್ದು ಹಾಕ್ತಕ್ಕಂಥದ್ದು 6ನೇ ಮನೆ. ಈ ಫುಡ್ ಅಲ್ಲಿ ಮದ್ದು ಹಾಕ್ತಕ್ಕಂಥದ್ದು, ಈ ಫುಡ್ ಅಲ್ಲಿ ಅಂದ್ರೆ ಮದ್ದು ಹಾಕ್ದಾಗ ಏನಾಗುತ್ತೆ ಅಂದ್ರೆ ಪ್ಯಾರಾನಾರ್ಮಲ್ ಆಗಿ ಅವರಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂತು, ವಾಸಿ ಆಯ್ತು, ಡಾಕ್ಟರ್ ಹತ್ರ ಹೋದ್ರು ಡಯಾಗ್ನೋಸ್ ಮಾಡಕ್ಕಾಗಲ್ಲ. ಒಂಥರ ಪ್ಯಾರಾನಾರ್ಮಲ್ ಆಗಿ ಹೆಲ್ತ್ ವೇರಿಯೇಷನ್ ಆಗ್ತಕ್ಕಂಥದ್ದು. ಈ ಹೊಟ್ಟೆಗೆ ಏನಾರ ಒಂದು ಮಾಡಿದಾಗ ಹುಚ್ಚುಚ್ಚಾಗಿ ವರ್ತನೆ ಮಾಡ್ತಕ್ಕಂಥದ್ದು. ಈವನ್ 3ನೇ ಮನೆ ಜೊತೆ ಕೂಡ ಹಾಗೆ ಆಗ್ತದೆ, ಹುಚ್ಚುಚ್ಚಾಗಿ ವರ್ತನೆ ಮಾಡೋದು. ಆ ವ್ಯಕ್ತಿ ಏನೇನೋ ಮಾತಾಡ್ತಾ ಇರ್ತಾನೆ, ಯಾರ್ಯಾರ್ದೋ ಜೊತೆ ಮಾತಾಡ್ತಾ ಇರ್ತಾನೆ, ಅವ್ನು ಭ್ರಮೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದು 3ನೇ ಮನೆ ವೀಕ್ಷಕರೇ. ಮತ್ತೆ ಮಾಟ ಮಂತ್ರ 3ನೇ ಮನೆ. ಭ್ರಮೆ ತರ ಆಗ್ತಾ ಇದೆ, ಯಾರ್ಯಾರೋ ಬಂದು ಹೋಗ್ತಾ ಇದಾರೆ, ಸುಮ್ನೆ ಅಳೋದು, ಸುಮ್ನೆ ನಗೋದು, ವಿಚಾರನೇ ಇರಲ್ಲ. ಇನ್ನು 6ನೇ ಮನೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತ ಹೇಳೋದು. ಆ ಮೆಡಿಕಲ್ ರಿಪೋರ್ಟ್, ಈ ಮೆಡಿಕಲ್ ಫೀಲ್ಡಿಗೆ ಹೋದಾಗ ಸರ್ ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಹೇಳ್ತಾರೆ, ಡಯಾಗ್ನೈಸೇ ಮಾಡಕ್ಕಾಗಲ್ಲ. ಒಂದು ಅನ್ಪ್ರಿಡಿಕ್ಟಬಲ್ ಪ್ಯಾರಾನಾರ್ಮಲ್ ವೇ, ಒಂದು ಪ್ಯಾರಾನಾರ್ಮಲ್ ಡಿಸೀಸಸ್, ಮಿಸ್ಟೀರಿಯಸ್ ಡಿಸೀಸಸ್ 6ನೇ ಮನೆ ಅಲ್ಲಿ ಪಾಪಗ್ರಹಗಳು ಕೂತಾಗ. 3ನೇ ಮನೇಲಿ ಪಾಪಗ್ರಹಗಳು ಕೂತಾಗ ಏನಾಗುತ್ತೆ ಅಂತ ನಾನು ಹೇಳಿದ್ದೀನಿ. ಇನ್ನ 8ನೇ ಮನೆ, ಅದು ಅಂಡರ್ ವರ್ಲ್ಡ್, ಅದು ಆ ಬಾಸ್. ಯಾಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ, ಪಾಪಗ್ರಹಗಳು ಏನಾದ್ರೂ 8ನೇ ಮನೇಲಿ ಇದೆ ಅಂದ್ರೆ ಶತ್ರುಗಳು ಬಹಳ ವೀಕ್ಷಕರೇ. ಯಾಕೆ ಶತ್ರುಗಳು ಬಹಳ ಅಂದ್ರೆ, 8ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ ಅದ್ರ ಪರಸ್ಪರ ದೃಷ್ಟಿ ಅಂತ ಕರಿತೀವಿ. ಡೈರೆಕ್ಟ್ ಅದ್ರ ದೃಷ್ಟಿ ಆಪೋಸಿಟ್ ಮನೆ ಅಂದ್ರೆ 2ನೇ ಮನೆ ಮೇಲೆ ಬೀಳುತ್ತೆ. 2ನೇ ಮನೆ ಅಂದ್ರೆ ಕಮ್ಯುನಿಕೇಶನ್ ಮನೆ, ಕಮ್ಯುನಿಕೇಶನ್ ಮನೆ, ಬಾಯಿ ಮಾತಾಡ್ತಕ್ಕಂಥ ಒಂದು ಬಾಯಿಯ ಮನೆ. ಪಾಪಗ್ರಹಗಳ ದೃಷ್ಟಿ ಅಲ್ಲಿ ಏನಾರ ಬಿದ್ರೆ ಅಗೇನ್ ಬ್ಯಾಡ್ ವರ್ಡ್ಸ್ ಅಲ್ಲೂ ಕೂಡ ಬಂತು. ಮಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ತಕ್ಕಂಥದ್ದು, ಡೈರೆಕ್ಟ್ ಆಗಿ ಒಬ್ರಿಗೆ ಅಬ್ಯೂಸ್ ಮಾಡ್ತಕ್ಕಂಥದ್ದು, ವರ್ಬಲಿ ಅಬ್ಯೂಸ್ ಮಾಡ್ತಕ್ಕಂಥದ್ದು, ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಒಬ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಕೆಟ್ಟದಾಗಿ ಬೈತಕ್ಕಂಥದ್ದು. ಆಮೇಲೆ 8ನೇ ಮನೆ ಪಾಪಗ್ರಹ ಕೂತಾಗ ಲೈಕ್ ಸಿಕ್ಕಾಪಟ್ಟೆ ಶತ್ರುಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಏನಾರ ಮಾತಾಡಕ್ ಸರ್ ನಮಸ್ತೆ ಸರ್, ಆರಾಮ ಸರ್, ನೀನ್ ಯಾರ ನನಗೆ ಆರಾಮ ಅಂತ ಕೇಳಕ್ಕೆ, ಯಾರ ನೀನು, ಈ ತರ ಶತ್ರುಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲರೂ ಈ ತರ ಇರ್ತಾರೆ ಅಂತಲ್ಲ. ಈ ಪಾಪಗ್ರಹಗಳು ಏನಾದ್ರು ಈ ಒಂದು ಮನೆಗಳಲ್ಲಿ ಕೂತಾಗ ಏನಾಗತ್ತೆ ಅಂದ್ರೆ ವೀಕ್ಷಕರೇ, ಆ ಒಂದು ಟೆಂಡೆನ್ಸಿನ ಕೊಡ್ಸತ್ತೆ, ಆ ಒಂದು ಟೆಂಡೆನ್ಸಿನ ಕೊಡತ್ತೆ. ಅಗ್ರೆಸಿವ್ ಟೆಂಡೆನ್ಸೀಸ್, ಅಗ್ರೆಸಿವ್ ಬಿಹೇವಿಯರ್ಸ್ ಅನ್ನ ತಂದಾಕತ್ತೆ. ಈ ಪಾಪಗ್ರಹಗಳು ಈ ಮನೇಲಿ ಏನಾದ್ರು ಕೂತಾಗ ಅವ್ರು ಚೆನ್ನಾಗಿ ಮಾತಾಡಿದ್ರು ಕೂಡ
ನಾರ್ಮಲ್ ಆಗಿ ನಮಸ್ತೆ ಬ್ರೋ ಅಂತ ಮಾತಾಡಿದ್ರು ಕೂಡ ಈಗಪ್ಪ ಇದೇನ್ ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾನೆ, ಈ ತರ ಒಂದು ಫೀಲ್ ಬರುತ್ತೆ ವೀಕ್ಷಕರೇ. ಸೊ ಇದು ಪಾಪಗ್ರಹಗಳ ಒಂದು ವಿಚಾರ. ಅಂದ್ರೆ ನೋಡಿ, ಆ ಮನೆಗಳು ಕೂಡ ನೆಗೆಟಿವ್ ಮನೆ. ಈ ಗ್ರಹಗಳು ಬಂದ್ಬಿಟ್ಟು ಕೂಡ ಅಂದ್ರೆ ಮೆಲಿಫಿಕ್ ಪ್ಲಾನೆಟ್ಸ್. ಅವ್ರ ಪ್ಲಾನೆಟ್ಸ್ ಮೆಲಿಫಿಕ್, ಅವ್ರು ಕೆಟ್ಟವರು ಅಂತ ಹೇಳ್ತಲ್ಲ ನನ್ನ ಗ್ರಹಗಳು. ಅವರ ಒಂದು ಎನರ್ಜಿ ಮೆಲಿಫಿಕ್, ಅವರ ಒಂದು ಎನರ್ಜಿ ಬಂದ್ಬಿಟ್ಟು ಇಟ್ಸ್ ಹೈಲಿ ಮೆಲಿಫಿಕ್ ಎನರ್ಜಿ. ಅವರು ಈ ಮನೆಗಳಲ್ಲಿ ಏನಾದ್ರು ಕೂತಾಗ ಅದೇನಾಗತ್ತೆ, ಇಂಟೆನ್ಸಿಫೈ ಆಗತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಡಬಲ್ ಆಗತ್ತೆ. ಅದು ಇನ್ನೂ ಡಬಲ್ ಆದಾಗ, ಅದು ಇನ್ನೂ ಇಂಟೆನ್ಸಿಫೈ ಆದಾಗ ಏನಾಗ್ತದೆ, ಎದುರಿಸೋರು ನೇರವಾಗಿ ಎದುರಿಸ್ತಾರೆ ಜನರು. ಆ ತರ ವ್ಯಕ್ತಿಗಳನ್ನ ಜನರು ಕೆಲವೊಬ್ರು ಎದುರಿಸೋರು ನೇರವಾಗಿ ಎದುರಿಸ್ತಾರೆ. ಇನ್ ಕೆಲವೊಬ್ರು ಅವ್ರನ್ನ ಫೇಸ್ ಮಾಡಕ್ಕೆ ಆಗದಿರ್ತಕ್ಕಂಥವರು ಅವರ ಬೆನ್ ಹಿಂದೆ ಚೂರಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ, ಅಥವಾ ಅವರ ಬೆನ್ ಹಿಂದೆ ಈ ಪ್ಯಾರಾನಾರ್ಮಲ್ ಮಿಸ್ಟೀರಿಯಸ್ ಪಾತ್ನ ಅಂದ್ರೆ ಮಿಸ್ಟಿಕಲ್ ವೇನಲ್ಲಿ ಅವ್ರನ್ನ ಡಿಫಿಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇನ್ನು 12ನೇ ಮನೆ ಅದು ಏನಾಗತ್ತೆ ಅಂದ್ರೆ ಎಲ್ರ ಜೊತೆ ಅಂದ್ರೆ ಸಂಬಂಧ ಕಟ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ, ಮಾತಾಡ್ಬಿಟ್ಟು ಮಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ತಾನೆ, ಮಾತಾಡ್ಬಿಟ್ಟು ಸಂಬಂಧ ಕಟ್ಕೊಳ್ಳೋದು, ಈ ತರ ಒಂದು ವಿಚಾರ ಅದು 12ನೇ ಮನೆ. ಸಪ್ರೇಷನ್ ಮನೆ ಅದೊಂಥರ ಸಪ್ರೇಷನ್. 8ನೇ ಮನೆ ಒಂಥರ ಸಪ್ರೇಷನ್. 6ನೇ ಮನೆ ಹೊಡೆದಾಟ, ಫಿಸಿಕಲ್ ಅಬ್ಯೂಸ್ ಮನೆ, ಜಗಳದ ಮನೆ. ಇದು 8ನೇ ಮನೆ ಬಂದ್ಬಿಟ್ಟು ಇದು ಎಲ್ಲಾ ತರ ಕೆಟ್ಟದ್ದು ಅನ್ನೋದು ನೀವ್ ಏನೇನ್ ಇಮ್ಯಾಜಿನ್ ಮಾಡ್ಕೋಬೋದ. ಕೆಟ್ಟದ್ದು ಅನ್ನೋದು ಒಬ್ನಿಗೆ ಹೊಡೆಯೋದು, ಒಬ್ನಿಗೆ ಬಡಿಯೋದು, ಒಬ್ನನ್ನ ಜನನ್ ಸೇರಿಸ್ಬಿಟ್ಟು ಹೊಡ್ಸೋದು, ಎಲ್ಲಾ ತರ ಅಬ್ಯೂಸ್ ಕೊಡ್ತಕ್ಕಂಥದ್ದೇ ಈ 8ನೇ ಮನೆ. ಇನ್ನ 12ನೇ ಮನೆ, 8ನೇ ಮನೆ ಶತ್ರುಗಳು ನಿಜ, 6ನೇ ಮನೆ ಶತ್ರುಗಳು ಅದು ನಿಜ. 12ನೇ ಮನೆ ಗೊತ್ತಿಲ್ಲದ ಶತ್ರುಗಳು. ಹೇಗೆ ಶತ್ರುಗಳು ಹುಡ್ಕೊಂಡ್ರು ಅಂತಾನೆ ಗೊತ್ತಾಗಲ್ಲ. ನಾವೇನೋ ಒಂದು ಆಕ್ಷನ್ ತಗೊಂಡಿರ್ತೀವಿ ಜೀವನದಲ್ಲಿ, ಏನೋ ಒಂದು ಆಕ್ಷನ್ ತಗೊಂಡಿರ್ತೀವಿ, ಆ ಒಂದು ಆಕ್ಷನ್ ಇಂದ ಕೆಲವರಿಗೆ ಹರ್ಟ್ ಆಗಿರುತ್ತೆ. ಅವರಿಗೆ ಹರ್ಟ್ ಮಾಡಿರ್ತಕ್ಕಂಥವ್ರು ನಾವೇ ಆಗಿರ್ತೀವಿ, ಅದು ನಮಗೆ ಗೊತ್ತಿರಲ್ಲ. ಇನ್ನ ಹರ್ಟ್ ಆದವರು ಅವರಿಗೆ ನಮ್ಮನ್ನ ಕೆಲವೊಂದು ಟೈಮ್ ಫೇಸ್ ಮಾಡಕ್ ಆಗಿರಲ್ಲ. ಅಂದ್ರೆ ನಾವು ಅಂದ್ರೆ ಇಲ್ಲಿ ನಮ್ದು ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಈ ಪಾಪಗಳು ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಕೂತಾಗ, ಲೈಕ್ 12ನೇ ಮನೇಲಿ ಯಾವ್ದೋ ಒಂದು ಪಾಪಗ್ರಹ ಇದೆ, ಅವ್ರು ಯಾರಿಗೋ ಕೆಟ್ಟದ್ ಮಾಡಿರ್ತಾರೆ, ಕೆಟ್ಟದ್ ಮಾಡಕ್ ಹೋಗಿರಲ್ಲ, ಏನೋ ಒಂದು ಆಗಿರುತ್ತೆ, ಅದು ಇನ್ನೊಬ್ರಿಗೆ ಅವರಿಂದ ಕೆಟ್ಟದಾಗಿರುತ್ತೆ. ಆ ಕೆಟ್ಟದಾಗಿರ್ತಕ್ಕಂಥವ್ರಿಗೆ ಇವ್ರನ್ನ ಫೇಸ್ ಮಾಡಕ್ ಆಗ್ತಾ ಇರೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ ಮಿಸ್ಟಿಕಲ್ ಪ್ಯಾರಾನಾರ್ಮಲ್ ಪಾತನ್ನ ತಗೋತಾರೆ. ಸೊ ಇದಿಷ್ಟು ಈ ಪಾಪಗ್ರಹಗಳು ಈ ಒಂದು ಮನೇಲಿ ಕೂತಾಗ ಏನಾಗತ್ತೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ಪ್ಯಾರಾನಾರ್ಮಲ್, ಈ ಮಿಸ್ಟಿಕಲ್ ಅವ್ರ ಮೇಲೆ ಒಂಥರ ಈ ಜಾದು ಟೋನ ಅಂತ ಕರಿತೀವಲ್ಲ, ಅವ್ರ ಮೇಲೆ ಆಗ್ತಕ್ಕಂಥದ್ದು ಚಾನ್ಸಸ್ ಬಹಳ ಇರುತ್ತೆ ವೀಕ್ಷಕರೇ. ಅದೊಂದು ವಿಚಾರ. ಸೊ ಇದಕ್ಕೆ ರೆಮಿಡಿ ಏನಪ್ಪಾ ಅಂದ್ರೆ, ಬೆಸ್ಟ್ ಮಂತ್ರ ಬಂದ್ಬಿಟ್ಟು, ಈ ತರ ಒಂದು ಬಾಧೆಯಿಂದ ಯಾರಾದ್ರೂ ಬಳಲ್ತಾ ಇದ್ದಾರೆ, ಈ ಒಂದು ಶತ್ರು ಬಾಧೆ ಆಗಿರ್ಬೋದು, ಈ ಮಾಟ ಮಂತ್ರದ ಬಾಧೆ ಆಗಿರ್ಬೋದು, ಈ ಒಂದು ಪ್ಯಾರಾನಾರ್ಮಲ್ ಎನರ್ಜಿಗಳ ಬಾಧೆ ಆಗಿರ್ಬೋದು, ಪ್ರೇತಗಳ ಬಾಧೆ ಆಗಿರ್ಬೋದು, ಆತ್ಮಗಳ ಬಾಧೆ ಆಗಿರ್ಬೋದು, ಇದರಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅವರಿಗಾಗಿ ಈ ಒಂದು ಮಂತ್ರ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರತ್ಯಂಗಿರಾ ದೇವಿ ಮಂತ್ರ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಒಂದ್ಸತಿ ಓದ್ಕೋಬಹುದು, ನಾನು ಒಂದ್ಸತಿ ಓದ್ತೀನಿ. ಅದನ್ನ ದಯವಿಟ್ಟು ಎಲ್ಲರೂ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯಾರಿಗೆ ಈ ತರ ಒಂದು ಸಮಸ್ಯೆ ಇದೆ ದಯವಿಟ್ಟು ಒಂದು ಮಂತ್ರದ ಒಂದು ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ಮಂತ್ರ ಬಂದ್ಬಿಟ್ಟು ಹೀಗಿದೆ: ಓಂ ಓಂ ಕ್ಷಂ ಕೃಷ್ಣವಾಸಸೆ ಸಿಂಹವದನೆ ಮಹಾವದನೆ ಮಹಾಭೈರವಿ ಸರ್ವಶತ್ರು ವಿಧ್ವಂಸಿನಿ ಪರಮಂತ್ರಚ್ಛೇದಿನಿ ಸರ್ವಭೂತದಮನಿ ಸರ್ವಭೂತಾಂ ಪಂಡ ಪಂಡ ಸರ್ವವಿಜ್ಞಾನ್ ಚಿಂದಿ ಚಿಂದಿ ಸರ್ವವ್ಯಾಧಿ ನಿಕೃಂದ ನಿಕೃಂದ ಸರ್ವದುಷ್ಟಾ ಪಕ್ಷ ಪಕ್ಷ ಜ್ವಾಲಾಜಿಹ್ವೆ ಕರಾಳವಕ್ತ್ರೆ ಕರಾಳದಂಷ್ಟ್ರೆ ಪ್ರತ್ಯಂಗಿರೆ ಹ್ರೀಂ ಸ್ವಾಹ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಮಂತ್ರ: ಓಂ ಕ್ಷಂ ಕೃಷ್ಣವಾಸಸೆ ಸಿಂಹವದನೆ ಮಹಾವದನೆ ಮಹಾಭೈರವಿ ಸರ್ವಶತ್ರು ವಿಧ್ವಂಸಿನಿ ಪರಮಂತ್ರಚ್ಛೇದಿನಿ ಸರ್ವಭೂತದಮನಿ ಸರ್ವಭೂತಾಂ ಪಂಡ ಪಂಡ ಸರ್ವವಿಜ್ಞಾನ್ ಚಿಂದಿ ಚಿಂದಿ ಸರ್ವವ್ಯಾಧಿ ನಿಕೃಂದ ನಿಕೃಂದ ಸರ್ವದುಷ್ಟಾ ಪಕ್ಷ ಪಕ್ಷ ಜ್ವಾಲಾಜಿಹ್ವೆ ಕರಾಳವಕ್ತ್ರೆ ಕರಾಳದಂಷ್ಟ್ರೆ ಪ್ರತ್ಯಂಗಿರೆ ಹ್ರೀಂ ಸ್ವಾಹ. ವೀಕ್ಷಕರೇ, ಈ ಒಂದು ಮಂತ್ರವನ್ನ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ, ಯಾರ್ಯಾರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಈ ಒಂದು ಮಂತ್ರನ ಪಠನೆ ಮಾಡಿ, ಚಾಂಟ್ ಮಾಡಿ. ಎಸ್ಪೆಷಲಿ 108 ಬಾರಿ ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ ಎನಿ ಟೈಮ್ ಈ ಒಂದು ಮಂತ್ರವನ್ನ ಚಾಂಟ್ ಮಾಡೋದ್ರಿಂದ ಈ ಒಂದು ನೆಗೆಟಿವ್ ಎಂಟಿಟಿಯಿಂದ, ಈ ಒಂದು ಪ್ಯಾರಾನಾರ್ಮಲ್ ಎಂಟಿಟಿಯಿಂದ, ಈ ಒಂದು ಶತ್ರುಗಳಿಂದ ಅವರ ಒಂದು ದೃಷ್ಟಿಗೆ ನಾವು ಬೀಳದಿರ್ತಕ್ಕಂಥದ್ದು,
ಅಂದ್ರೆ ನಮಗೆ ಅದರಿಂದ ಪ್ರೊಟೆಕ್ಷನ್ ಸಿಗ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿಯಿಂದ ಆಗತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.